ಇದು ತ್ರಿಪುರ ಸುಂದರಿ ಮಂದಿರ. ಇದಿರುವುದು ಈಶಾನ್ಯ ರಾಜ್ಯ ಪುಟ್ಟ ತ್ರಿಪುರಾದಲ್ಲಿ. ನಮ್ಮ ದೇಶದಲ್ಲಿರುವ 51 ಶಕ್ತಿ ಪೀಠಗಳಲ್ಲಿ ಇದು ಕೂಡ ಒಂದು. ಗುಡ್ಡ ಬೆಟ್ಟಗಳು ನದಿಗಳಿಂದ ತುಂಬಿರ್ತಕ್ಕಂಥ ಈ ತ್ರಿಪುರ ರಾಜ್ಯದಲ್ಲಿ ನಾವು ವೈವಿಧ್ಯಮಯ ಬುಡಕಟ್ಟು ಜನಾಂಗದ ಸಂಸ್ಕೃತಿ ಹಾಗೆಯೇ ಧಾರ್ಮಿಕತೆಯನ್ನು ಕಾಣಬಹುದು. ಇದು ಅಂಗೂರ್ ವಾಟ್ ಆಫ್ ನಾರ್ತ್ ಈಸ್ಟ್ ಅಂತ ಕರೆಯಲಾಗ್ತಕ್ಕಂತಹ ಉನಾಕೋಟಿ. ತ್ರಿಪುರ ರಾಜ್ಯ ತನ್ನ 3 ಕಡೆಯಿಂದಲೂ ಬಾಂಗ್ಲಾ ಗಡಿಯನ್ನು ಹಂಚಿಕೊಂಡಿದೆ. ಸಂಜೆಯ ಸಮಯ ನಡೆಯುವ ಇಲ್ಲಿಯ ಪಥಸಂಚಲನ ವಾಘಾ ಬಾರ್ಡರ್ನ ನೆನಪಿಸುತ್ತೆ. ನಮಸ್ತೆ. ನನ್ನ ಜೀವನ ಪಯಣದಲ್ಲಿ ಇವತ್ತು ನಾನು ನಿಮ್ಮನ್ನ ಪುಟ್ಟ ರಾಜ್ಯ ತ್ರಿಪುರಾದ ಸುತ್ತ ಓಡಾಡಿಸ್ಕೊಂಡು ಬರ್ತೀನಿ. ಹಾಗೆ ಮುಂದಿನ ವಿಡಿಯೋಗಳಲ್ಲಿ ಮಿಜೋರಾಂ, ಮೇಘಾಲಯ ಕೂಡ ಕರ್ಕೊಂಡು ಹೋಗ್ತೀನಿ. ಈ ಪಯಣ ಒಂಥರ ಅಡ್ವೆಂಚರಸ್, ಸಾಹಸಮಯವಾಗಿತ್ತು. ಹಾಗೆಯೇ ವಿಭಿನ್ನ ಸಂಸ್ಕೃತಿಯನ್ನು ಕಣ್ತುಂಬಿಸ್ಕೊಂಡ ಒಂದು ಅನುಭವ ನನಗಾಯಿತು. ಬೆಂಗಳೂರಿನಿಂದ ನಾವು ಹೋಗಿ ಇಳಿದಿದ್ದು ಮಹಾರಾಜ ಬೀರ್ ವಿಕ್ರಮ್ ಹವಾಯಿ ಅಡ್ಡ, ಅಗರ್ತಲ. ಕೊಹಿನೂರ್ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಅಗರ್ತಲ ಶ್ರೀ ನಿತಾಯ್ ರಾಯ್ ಅವರು ನಮಗೆ ಈ ಒಂದು ನಾರ್ತ್ ಈಸ್ಟ್ 3 ರಾಜ್ಯಗಳಿಗೆ ಓಡಾಡಲಿಕ್ಕೆ ಗಾಡಿ ವ್ಯವಸ್ಥೆ ಹಾಗೆಯೇ ಹೋಟೆಲ್ಗಳು ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ರು. ತುಂಬ ಉತ್ತಮ ವ್ಯವಸ್ಥೆಯಾಗಿತ್ತು. ಹಾಗಾಗಿ ತುಂಬ ಖುಷಿಯಾಯಿತು. ಅಗರ್ತಲ ತ್ರಿಪುರಾದ ರಾಜಧಾನಿ. ಈ ಒಂದು ಪಯಣಕ್ಕೆ ನನಗೆ ಜೊತೆಯಾದವರು ನಾನು, ನನ್ನವರು ಹಾಗೆಯೇ ನಾಗರಾಜ್ ಸಾವಿತ್ರಿ ದಂಪತಿಗಳು. ಇದು ನಮಗೆ ಅಗರ್ತಲದಲ್ಲಿ ಕೊಟ್ಟಂತಹ ಸುಂದರವಾದ ತುಂಬ ಚೆನ್ನಾಗಿದ್ದಂತಹ ಒಂದು ಹೋಟೆಲ್ಲು ಗೀತಾಂಜಲಿ ಅಂತ. ಬೆಳಿಗ್ಗೆ ಬೆಂಗಳೂರಿಂದ ಹೊರಟ ನಾವು ಅಗರ್ತಲ ಬರೋಷ್ಟೊತ್ತಿಗೆ ಸುಮಾರು 2:30-3 ಗಂಟೆ ಅಷ್ಟೊತ್ತಾಯಿತು. ಬಂದವರೇನೆ ಅಗರ್ತಲದಲ್ಲಿ ಲೋಕಲ್ ಸೈಟ್ ಸೀಯಿಂಗು, ಅಲ್ಲಿದ್ದಂತಹ ಒಂದು ನ್ಯಾಷನಲ್ ಪಾರ್ಕು, ಇಲ್ಲಿ ತ್ರಿಪುರದಲ್ಲಿ ಏನೇನಿದೆ ಅದೆಲ್ಲದರ ಒಂದು ಮಾದರಿ ಮಾಡೆಲ್ ಅನ್ನ ಮಾಡಿಟ್ಟಿದ್ದಾರೆ. ಇಲ್ಲೆಲ್ಲ ಒಂದು ರೌಂಡ್ ಹೋಗ್ಬಿಟ್ಟು ಹಾಗೆಯೇ ನಾವು ಸಾಯಂಕಾಲ ಹೋಗಿದ್ದು ಉಜ್ಜಯಂತ ಪ್ಯಾಲೇಸ್ ಅಂತ. ಮಾಣಿಕ್ಯ ರಾಜವಂಶಸ್ಥರು ಈ ತ್ರಿಪುರ ರಾಜ್ಯವನ್ನ ಆಳ್ತಾ ಇದ್ರು. ಈ ಸುಂದರ ಅರಮನೆ ಉಜ್ಜಯಂತ ಪ್ಯಾಲೇಸ್ ಅನ್ನ ಕಟ್ಟಿದ್ದು 1901ರಲ್ಲಿ ಆಗಿನ ರಾಜಪ್ರಭುತ್ವದ ರಾಜ ಮಹಾರಾಜ ರಾಧಾಕೃಷ್ಣ ಮಾಣಿಕ್ಯ. ಈಗ ಇದೊಂದು ತ್ರಿಪುರ ಜನರ ಕಲೆ, ಕರಕುಶಲ ಕಲೆ, ಅವರ ಸಂಸ್ಕೃತಿಯನ್ನ ಬಿಂಬಿಸ್ತಕ್ಕಂಥ ಒಂದು ಮ್ಯೂಸಿಯಂ ಆಗಿ ಉಳಿದಿದೆ. ನಮ್ಮ ಪುರಾಣ ಗ್ರಂಥಗಳಲ್ಲಿ ಉಲ್ಲೇಖಗೊಂಡಿರ್ತಕ್ಕಂತಹ ಈ ತ್ರಿಪುರ ರಾಜ್ಯದ ಒಂದು ಕಥೆಯನ್ನ ಇಲ್ಲಿ ಸಂಜೆಯ ಸಮಯ ನಡೆತಕ್ಕಂಥ ಲೈಟ್ ಶೋ ಹೇಳುತ್ತೆ. ನಮ್ಮ ದೇಶಕ್ಕೆ ಬ್ರಿಟಿಷರು ಬಂದ ನಂತರ ಅವರ ಪ್ರಭಾವ ಕೂಡ ಈ ಒಂದು ರಾಜ್ಯದ ಮೇಲೆ ಆಗತ್ತೆ. ಆದರೂ ಇಲ್ಲಿ ರಾಜಪ್ರಭುತ್ವನೇ ನಡೀತಾ ಇತ್ತು. ಆಮೇಲೆ ದಾಳಿಗಳಾಗತ್ತೆ. ಆಗ ತಮ್ಮ ಒಂದು ಈ ತ್ರಿಪುರ ರಾಜ್ಯವನ್ನ ಉಳಿಸ್ಕೊಳ್ಳೋ ಸಲುವಾಗಿ ಆಗಿನ ರಾಣಿ 1949ರಲ್ಲಿ ಈ ಒಂದು ರಾಜ್ಯವನ್ನ ನಮ್ಮ ಭಾರತ ದೇಶದೊಂದಿಗೆ ವಿಲೀನಗೊಳಿಸಿದ್ಲು. ಮರುದಿನ ನಾವು ಹೋಗಿದ್ದು ಶಕ್ತಿಪೀಠ ತ್ರಿಪುರ ಸುಂದರಿ ಮಂದಿರಕ್ಕೆ. ಇದನ್ನ ಇಲ್ಲಿಯ ಲೋಕಲ್ ಅವರು ಮಾತಾಬಾರಿ ಮಂದಿರ ಅಂತ ಕೂಡ ಹೇಳ್ತಾರೆ. ಅಗರ್ತಲದಿಂದ ಸುಮಾರು 55 ಕಿಲೋಮೀಟರ್ಗಳಷ್ಟು ದೂರ ಉದಯಪುರ ಜಿಲ್ಲೆಯಲ್ಲಿದೆ ಈ ಒಂದು ಮಂದಿರ. ಸತಿದೇವಿಯ ದಕ್ಷಿಣ ಪಾದುಕ ಬಲಗಾಲು ಈ ಒಂದು ಜಾಗದಲ್ಲಿ ಬಿತ್ತು ಅಂತ ಹೇಳಲಾಗುತ್ತೆ. ಇಲ್ಲಿ ನೆಲೆ ನಿಂತಿದ್ದಾಳೆ ತ್ರಿಪುರ ಸುಂದರಿ. ಈ ಭಾಗದ ಜನ ಈ ದೇವಿಯನ್ನ ತುಂಬಾ ನಂಬುತ್ತಾರೆ. ದೀಪಾವಳಿಯ ಸಮಯದಲ್ಲಿ ಲಕ್ಷಗಟ್ಟಲೆ ಜನ ಸೇರ್ತಾರೆ. ನಾವು ದೀಪಾವಳಿಗೆ ಹಿಂದೆ ಹೋಗಿದ್ವಿ, ಹಾಗಾಗಿ ರಶ್ ಇರಲಿಲ್ಲ. ದೀಪಾವಳಿ ನೆಕ್ಸ್ಟ್ ಏನಾದರೂ ಹೋಗಿದ್ದಿದ್ರೆ ನಮಗೆ ಇಲ್ಲಿ ದರ್ಶನ ಕೂಡ ಸಿಗೋದು ಕಷ್ಟ ಆಗ್ಬಿಡ್ತಾ ಇತ್ತು. ದೇವಿಯ ದರ್ಶನವನ್ನ ಪಡೆದು ನಾವು ಹೋಗಿದ್ದು ಚಬಿಮುರ, ಚಿತ್ರಗಳ ಬೆಟ್ಟ. ಇದಿರುವುದು ಗೋಮ್ತಿ ಎನ್ನುವ ಒಂದು ನದಿಯಲ್ಲಿ. ಸ್ಥಳೀಯರು ಈ ಚಬಿಮುರವನ್ನ ದೇವರ ಬೆಟ್ಟ ಅಂತ ಕರೀತಾರೆ. 8ನೇ ಶತಮಾನ 15ನೇ ಶತಮಾನದ್ದು ಅಂತ ಹೇಳಲಾಗ್ತಕ್ಕಂತಹ ಶಿಲಾ ಕೆತ್ತನೆಗಳನ್ನ ಕಾಡಿನ ಕಡಿದಾದ ಬೆಟ್ಟಗಳ ಮೇಲೆ ನಾವು ಕಾಣಬಹುದು. ನಿಜವಾಗ್ಲೂ ಎಷ್ಟು ಆಶ್ಚರ್ಯ ಆಗುತ್ತೆ ಅಂತಂದ್ರೆ, ಈ ಒಂದು ಬೃಹದಾಕಾರವಾಗಿ ಹರಿತಕ್ಕಂಥ ನದಿಯ ಪಕ್ಕದಲ್ಲಿ ಆ ದೊಡ್ಡ ದೊಡ್ಡ ಬೆಟ್ಟಗಳ ಮೇಲೆ ಯಾರು ಕೆತ್ತಿರಬಹುದು ಈ ಶಿಲಾ ಕೆತ್ತನೆಗಳನ್ನ? ಅಲ್ಲಿ ಜನ ನಂಬೋ ಪ್ರಕಾರ ಇದು ತನ್ನಿಂತಾನೇ ಬಂದಂತಹ ದೇವರ ವಿಗ್ರಹಗಳು, ಇದು ಯಾರು ಕೆತ್ತಿದ್ದಲ್ಲ ಅಂತ ಅಲ್ಲಿಯ ಜನ ನಂಬುತ್ತಾರೆ. ಕಡಿದಾದ ಬೆಟ್ಟ ಗುಡ್ಡಗಳು, ಗಗನಚುಂಬಿ ಮರಗಳ ಮಧ್ಯದಲ್ಲಿ ಹರಿಯುವ ಈ ಗೋಮ್ತಿ ನದಿಯಲ್ಲಿ ಹೋಗ್ತಾ ಇದ್ರೆ ನಿಜವಾಗ್ಲೂ ನ್ಯಾಷನಲ್ ಜಿಯೋಗ್ರಫಿ ಚಾನೆಲ್ ಅಲ್ಲಿ ನೋಡಿದ ಅಮೆಜಾನ್ ಕಾಡು, ಅಮೆಜಾನ್ ನದಿಯಲ್ಲಿ ಹೋದ ಒಂದು ಅನುಭವ ಆಗತ್ತೆ. ಒಂಥರ ಪ್ರಶಾಂತತೆ. ಹಾಗೇನೆ ಈ ಒಂದು ಬೆಟ್ಟಗಳಲ್ಲಿ ನಾವು ದೇವಿಯ ವಿಗ್ರಹಗಳನ್ನ ಕಾಣಬಹುದು. ಈ ಒಂದು ಶಿಲಾ ಕೆತ್ತನೆ ಇಲ್ಲಿಯ ಮುಖ್ಯ ಆಕರ್ಷಣೆ. 10 ಕೈಗಳನ್ನು ಹೊಂದಿರತಕ್ಕಂತಹ ಈ ಒಂದು ದೇವಿ ಮಹಿಷಾಸುರ ಮರ್ದಿನಿಯೋ ಇಲ್ಲ ದುರ್ಗೆಯೋ ಇರಬೇಕು. ಇಲ್ಲಿಯ ಜನ ಈ ದೇವಿಯನ್ನ ತುಂಬಾ ಭಕ್ತಿಯಿಂದ ಪೂಜಿಸ್ತಾರಂತೆ. ಹೀಗೆಯೇ ಸೂಕ್ಷ್ಮವಾಗಿ ಗಮನಿಸಿದ್ರೆ ಸುಮಾರು 50ಕ್ಕೂ ಹೆಚ್ಚು ಈ ಶಿಲಾ ಕೆತ್ತನೆಗಳಿದೆಯಂತೆ. ಅಲ್ಲಿ ಶಿವ, ವಿಷ್ಣು, ಕಾರ್ತಿಕೇಯ, ಗಣೇಶ, ಶಕ್ತಿ ದೇವತೆಗಳನ್ನ ನಾವು ಕಾಣಬಹುದಂತೆ. ಈ ದೇವರುಗಳನ್ನ ಸ್ಥಳೀಯರು ಅಪಾರವಾಗಿ ಗೌರವಿಸ್ತಾರೆ. ಚಿತ್ರದ ಬೆಟ್ಟ ಅಂದ್ರೆ ಚಬಿಮುರ.
ದೋಣಿಯಲ್ಲಿ ಕುಳಿತು ಇಲ್ಲಿ ಸುಮಾರು 1 ಗಂಟೆಗಳ ಒಂದು ಪ್ರಯಾಣ ಇರುತ್ತೆ. ಹಾಗೆ ಸ್ವಲ್ಪ ದೂರ ಹೋದ್ಮೇಲೆ ಅರಣ್ಯ ಪ್ರದೇಶದ ಒಂದು ಜಾಗದಲ್ಲಿ ದೋಣಿಯನ್ನು ನಿಲ್ಲಿಸ್ತಾರೆ. ಅಲ್ಲಿ ಲೋಕಲ್ ಅವರ ದೋಣಿಯಲ್ಲಿ ಕರ್ಕೊಂಡು ಹೋಗೋರು ನಿಜವಾಗ್ಲೂ ತುಂಬ ಸಹಕಾರ ಕೊಡ್ತಾರೆ. ಅವರಿಗೆ ಅವರ ದೇವರಲ್ಲಿ ಅಪಾರ ಪ್ರೀತಿ, ಹಾಗಾಗಿ ನಮಗೂ ಕೂಡ ಹೋಗೋಣ ಅಂತ ಕರೀತಾರೆ. ಈ ಒಂದು ಕಾಡಿನ ಮಧ್ಯದಲ್ಲಿ ಇಲ್ಲೊಂದು ಅತೀಂದ್ರಿಯ ಗುಹೆ ಇದೆ, ಹಾಗೆಯೇ ಒಂದು ಈಶ್ವರ ಶಿವಲಿಂಗ ಕೂಡ ಇದೆ. ಮಳೆ ಬಂದಿದ್ದರಿಂದ ಈ ಸಲ ಸ್ವಲ್ಪ ಜಾಸ್ತಿ ಹಾಳಾಗ್ಬಿಟ್ಟಿದೆ ಅಂತ ಹೇಳ್ತಾ ಇದ್ರು. ಆದರೂ ಕೂಡ ನಮ್ಮನ್ನ ಕರ್ಕೊಂಡು ಹೋದ್ರು. ಬನ್ನಿ ಹೋಗೋಣ, ಗುಹೆಯನ್ನು ನೋಡ್ಕೊಂಡು ಬರೋಣ. ದಟ್ಟ ಅರಣ್ಯ ಪ್ರದೇಶದಲ್ಲಿ ಒಂದು ಅರ್ಧ ಕಿಲೋಮೀಟರ್ಗಳಷ್ಟು ನಡಿಬೇಕು. ಅದರ ಅರ್ಧ ಕಿಲೋಮೀಟರ್ ಹೋಗಲಿಕ್ಕೆ ನಮಗೆ ಅರ್ಧ ಗಂಟೆಗಿಂತ ಮೇಲೆ ಬೇಕು. ಯಾಕೆ ಅಂತಂದರೆ ರಸ್ತೆ ಎಲ್ಲ ಮಾಡಿದ್ದಾರೆ ಅಲ್ಲಿ. ಆದರೆ ಏನಾಗುತ್ತೆ, ಜೋರು ಮಳೆ ಬಂದಿರೋದ್ರಿಂದ ಎಲ್ಲ ಮರ ಎಲ್ಲ ಬಿದ್ದು ಒಂಥರ ಅರಳು ಗದ್ದೆ ಥರ ಆಗಿಬಿಟ್ಟಿತ್ತು. ಹಾಗೆಯೇ ಇಲ್ಲೊಂದು ಮೆಟ್ಲಿದೆ, ಆ ಮೆಟ್ಲ ಮೇಲೆ ನೀರು ಕೂಡ ಬೀಳ್ತಾ ಇತ್ತು. ನೋಡಿ, ಈ ಗುಹೆಯೇ ಅತೀಂದ್ರಿಯ ಗುಹೆ. ಇದರ ಒಂದು ಎಷ್ಟು ದೊಡ್ಡ ಇದೆ ಅಂತ ಇವತ್ತಿನ ತನಕ ನೋಡಿದವರಿಲ್ಲಂತೆ. ಪೈಪ್ಗಳನ್ನೆಲ್ಲ ಹಾಕಿ ಎಷ್ಟೋ ದೂರದ ತನಕ ಅದನ್ನು ಕಳಿಸಿ ಎಲ್ಲ ಮಾಡಿದರೂ ಕೂಡ ಎಷ್ಟು ದೂರ ಮಾಡಿ ಹೋದ್ರೂ ಹೋಗ್ತಾನೇ ಇದೆ, ಅದರ ಅಂತ್ಯ ಕಂಡವರಿಲ್ಲ ಅಂತ ಹೇಳ್ತಾರೆ. ಹಾಗೆಯೇ ಇದು ಈಶ್ವರ ಉನಾಕೋಟಿಯಿಂದ ಕೈಲಾಸ ಪರ್ವತಕ್ಕೆ ಹೋದಂತಹ ಒಂದು ಗುಹೆ ಅಂತ ಕೂಡ ಸ್ಥಳೀಯರು ಹೇಳ್ತಾರೆ. ಹಾಗೆಯೇ ಇಲ್ಲಿ ನಿಧಿ ಇದೆ, ಅದನ್ನು ಹೆಬ್ಬಾವು ಕಾಯುತ್ತೆ. ಹಾಗಾಗಿ ಯಾರೂ ಅದರ ಒಳಗಡೆ ಹೋಗುವ ಒಂದು ಪ್ರಯತ್ನವನ್ನು ಮಾಡಲ್ಲ. ನಮ್ಮ ಜೊತೆಗೆ ಬಂದ ಹಿರಿಯ ನಾಗರಿಕರು ಕೂಡ ಇಲ್ಲಿ ಹೋಗ್ತಾ ಇದ್ರು. ಅವ್ರ ಮುಂದೆ ನಮ್ಮದೇನು ಅಲ್ಲ ಅಂತ ಅನಿಸ್ಬಿಡ್ತು. ಯಾಕೆಂದರೆ ನಂಬಿಕೆಯ ಮುಂದೆ ಈ ಒಂದು ಸಾಹಸ ಇದೆಲ್ಲ ನಗಣ್ಯ ಅಂತ ಅನಿಸ್ಬಿಡುತ್ತೆ. ನೋಡಿ, ಇಲ್ಲೇ ಇದೆ ಈಶ್ವರ ಶಿವಲಿಂಗ. ನಾನು ಕೂಡ ಅಲ್ಲಿಯೇ ಬರ್ತಕ್ಕಂಥ ನೀರನ್ನು ತೆಗೆದು ದೇವರಿಗೆ ಅಭಿಷೇಕವನ್ನು ಮಾಡಿ ನಮಸ್ಕರಿಸ್ಬಿಟ್ಟು ಹಾಗೆಯೇ ಮತ್ತೆ ಹೇಗೆ ಹೋದ್ವೋ ಅದೇ ದಾರಿನಲ್ಲಿ ವಾಪಸ್ ಬಂದ್ವಿ. ತ್ರಿಪುರಾದ ಇನ್ನೊಂದು ಆಕರ್ಷಣೆ ನೀರ್ ಮಹಲ್. ಅದನ್ನು ಸಮರ್ ಪ್ಯಾಲೇಸ್ ಅಂತ ಕರೀತಾರೆ. ಆಗಿನ ರಾಜರು ಸೆಕೆಗಾಲದಲ್ಲಿ ವಿಹಾರಕ್ಕಾಗಿ ಈ ಒಂದು ಪ್ಯಾಲೇಸನ್ನು ಉಪಯೋಗಿಸ್ಕೊತಾ ಇದ್ರು ಅಂತ ಅನಿಸುತ್ತೆ. ಇದಿರೋದು ರುದ್ರಸಾಗರ ಸರೋವರದಲ್ಲಿ. ತುಂಬ ಚೆನ್ನಾಗಿದೆ. ಇದಕ್ಕೂ ಕೂಡ ದೋಣಿನಲ್ಲೇ ಹೋಗಬೇಕು. ಟಿಕೆಟ್ ತಗೊಂಡು ಒಂದು ಅರ್ಧ ಗಂಟೆ ಕ್ರಮಿಸಿದ ಮೇಲೆ ನಾವು ಬಂದಿದ್ದು ನೀರ್ ಮಹಲ್ಗೆ. ಈ ಒಂದು ವಿಹಾರ ತಾಣ ಇಂಡೋ ಇಸ್ಲಾಮಿಕ್ ಶೈಲಿಯಲ್ಲಿ ಕಟ್ಟಿರ್ತಕ್ಕಂತಹ ಒಂದು ಪ್ಯಾಲೇಸ್. ಇದು ಒಂದು ಅರಮನೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಇಲ್ಲೆಲ್ಲ ಓಡಾಡಿಕೊಂಡು ಆಮೇಲೆ ನಾವು ಮುಂದೆ ಸಾಗಿ ಹೋಗಿದ್ದು ಸಂಜೆಯ ಸಮಯದಲ್ಲಿ ಈ ಒಂದು ನಮ್ಮ ಭಾರತ ಮತ್ತು ಬಾಂಗ್ಲಾದೇಶದ ಗಡಿಯಲ್ಲಿ ನಡೆತಕ್ಕಂತಹ ಪಥಸಂಚಲನ ಕಾರ್ಯಕ್ರಮವನ್ನು ನೋಡಿದ್ವು. ಮರುದಿನ ಬೆಳಿಗ್ಗೆ ನಾವು ಹೋಗಿದ್ದು ಉನಾಕೋಟಿಗೆ. ಅಂಕೋರ್ ವಾಟ್ ನೋಡಲಿಕ್ಕೆ ಇಂಡೋನೇಷ್ಯಾಕ್ಕೆ ಹೋಗ್ತಾರೆ ಜನ. ಆದರೆ ನಮ್ಮ ದೇಶದ ಈ ನಾರ್ತ್ ಈಸ್ಟ್ನ ತ್ರಿಪುರಾದಲ್ಲಿದೆ ಅಂಕೋರ್ ವಾಟ್ ಆಫ್ ನಾರ್ತ್ ಈಸ್ಟ್ ಅಂತ ಕರೆಯಲಾಗ್ತಕ್ಕಂತಹ ಉನಾಕೋಟಿ ಎನ್ನುವ ಶಿಲಾಮಯವಾದಂತಹ ಒಂದು ಶಿಲ್ಪಕಲಾ ಒಂದು ಸಮೂಹ. ಉಣ ಅಧಿಕ ಅಂತೆಲ್ಲ ನಾನು ಚಿಕ್ಕೋಳಿರುವಾಗ ಓದಿದ್ದೆ. ಉಣ ಅಂದರೆ ಮೈನಸ್ಸು, ಉಣಾಕೋಟಿ ಅಂತಂದರೆ 1 ಕೋಟಿಗೆ 1 ಕಡಿಮೆ ಇರುವಷ್ಟು ದೇವರುಗಳ ಒಂದು ಶಿಲ್ಪಕಲಾ ಕೆತ್ತನೆಗಳನ್ನು ನಾವಿಲ್ಲಿ ಉಣಾಕೋಟಿಯಲ್ಲಿ ನೋಡಬಹುದು. ಎಂಥ ಒಂದು ಅದ್ಭುತ ಅಲ್ವಾ. ಇಲ್ಲಿ ಕಾಣ್ತಕ್ಕಂತಹ ಈ ಒಂದು ಶಿಲಾ ಕೆತ್ತನೆ ಈ ಉಣಾಕೋಟಿಯ ಪ್ರಮುಖ ಆಕರ್ಷಣೆ. 30 ಅಡಿ ಎತ್ತರದ ಈ ಒಂದು ಶಿಲಾ ಕೆತ್ತನೆ ಈಶ್ವರನದ್ದಿರಬೇಕು. ಯಾಕೆಂದರೆ ಪಕ್ಕದಲ್ಲಿ ಗಂಗೆ ಹರಿತಾ ಇರೋದನ್ನು ನಾವು ಕಾಣಬಹುದು. ಸ್ಥಳೀಯರು ಇವನ್ನೆಲ್ಲ ತುಂಬ ನಂಬುತ್ತಾರೆ ಮತ್ತು ಪೂಜೆ ಕೂಡ ಮಾಡ್ತಾರೆ. ನಾನು ಕೂಡ ದೇವರಿಗೆ ನಮಸ್ಕರಿಸಿ ಪಕ್ಕದಲ್ಲಿ ಬಂದರೆ ಹುಗಿದಂತಹ ಸ್ಥಿತಿಯಲ್ಲಿದ್ದ ನಂದಿಯನ್ನು ಕಂಡೆ. ಹಾಗೆಯೇ ಸುಂದರ ಕೆತ್ತನೆಯ ಇಲಿಯನ್ನು ಕಂಡೆ. ಮೇಲ್ಗಡೆ ದೇವಾನುದೇವತೆಗಳು, ಕಾಳಭೈರವ, ಹೀಗೆ ಹಲವಾರು ವಿಗ್ರಹಗಳನ್ನು ನಾವು ಕಾಣಬಹುದು. ರಘುನಂದನ ಬೆಟ್ಟಗಳಲ್ಲಿರುವ ಉನಾಕೋಟಿ 1 ಕೋಟಿಗೆ 1 ಕಡಿಮೆ ಇರತಕ್ಕಂತಹ ಈ ಶಿಲ್ಪಕಲೆಗಳ ಒಂದು ಲಾಂಛನ ನಿಜವಾಗ್ಲೂ ನೋಡಲಿಕ್ಕೆ ತುಂಬ ಅಂದರೆ ತುಂಬ ಖುಷಿಯಾಗುತ್ತೆ. ಇಲ್ಲಿ ಸುಮಾರು ಮೆಟ್ಟಿಲುಗಳನ್ನು ಹತ್ತಬೇಕು, ಇಳಿಬೇಕು ಈ ಶಿಲ್ಪಕಲೆಗಳನ್ನೆಲ್ಲ ನೋಡಬೇಕು ಅಂತಂದರೆ. ಇದರ ಹಿಂದಿರುವ ಒಂದು ಕತೆ ಏನು ಅಂತಂದರೆ, ಕೈಲಾಸವಾಸಿ ಈಶ್ವರ ದೇವರುಗಳು ಹಾಗೆಯೇ ತನ್ನ ಗಣಗಳೊಂದಿಗೆ ಈ ಒಂದು ಜಾಗಕ್ಕೆ ಬಂದಿರ್ತಾನೆ. ಅವನು ಈ ಒಂದು ಜಾಗದಲ್ಲಿ ತಂಗಿರ್ತಾನೆ ಮತ್ತೆ ಹೇಳ್ತಾನೆ, ಬೆಳಿಗ್ಗೆ ಸೂರ್ಯೋದಯಕ್ಕೆ ಮುಂಚೆ ನಾವೆಲ್ಲ ಇಲ್ಲಿಂದ ಹೊರಡಬೇಕು ಅಂತ. ಈಶ್ವರ ಹೇಳ್ತಾನೆ. ಆದರೆ ಅವನ ಎಲ್ಲ ಬೇರೆ ದೇವರುಗಳೆಲ್ಲ ಮಲಗಿರ್ತಾರೆ. ಈಶ್ವರನಿಗೆ ಸಿಟ್ಟು ಬಂದ್ಬಿಡುತ್ತೆ. ಅವನು ನೀವೆಲ್ಲ ಕಲ್ಲಾಗಿ ಇಲ್ಲೇ ಇರಿ ಅಂತ ಶಾಪ ಕೊಟ್ಬಿಟ್ಟು ತಾನು ಕೈಲಾಸ ಮಾರ್ಗವನ್ನು ಹಿಡಿದು ಹೋಗ್ತಾನೆ. ಆ ಒಂದು ಗುಹೆ ನಾವು ಚಬಿಮುರದಲ್ಲಿ ನೋಡಿದ್ವಲ್ಲ, ಅದೇ ಈಶ್ವರ ಕೈಲಾಸಕ್ಕೆ ಹೋದ ಮಾರ್ಗ ಅಂತ ಜನ ಇಲ್ಲಿ ನಂಬ್ತಾರೆ. ನೋಡಿ, ಇದು ಬ್ರಹ್ಮ ವಿಷ್ಣು ಮಹೇಶ್ವರ ಇರ್ತಕ್ಕಂತಹ ಒಂದು ಶಿಲೆ. ಹಾಗೆಯೇ ಮೇಲ್ಗಡೆ ಹೋದರೆ ಅಲ್ಲಿ ಈ ಪ್ರಾಂತ್ಯದಲ್ಲಿ ಸಿಕ್ಕಂತಹ ಶಿಲಾ ಕೆತ್ತನೆಗಳ ಒಂದು ಮ್ಯೂಸಿಯಂ ಕೂಡ ಇದೆ. ಹೀಗೆ ಈ ಕಾಡಿನ ಒಳಗಡೆ ಹೋದರೆ ಇನ್ನೆಷ್ಟು ಈ
ಥರ ಶಿಲ್ಪ ಕಲಾಕೃತಿಗಳನ್ನು ನಾವು ಕಾಣ್ಬೋದೋ ಏನೋ, ಆದರೆ ಎಲ್ಲ ಕಡೆ ಹೋಗಲಿಕ್ಕೆ ನಮಗೆ ಆಗಲ್ಲ ಮತ್ತು ಅವಕಾಶಗಳು ಕೂಡ ಇಲ್ಲ. ಈಗ ನಾನು ಕೆಳಗಿಳಿದು ಹೋಗ್ತಾ ಇದ್ದೀನಿ. ಆ ಕಡೆ ಪಕ್ಕದಲ್ಲಿರೋ ಶಿಲ್ಪ ಕಲಾಕೃತಿಗಳ ಫೋಟೋ ಕೂಡ ತೆಗೆದು ವಿಡಿಯೋ ಮಾಡಿ ನಿಮ್ಮ ಜೊತೆ ಹಂಚ್ಕೊಳ್ಳೋ ಒಂದು ಪ್ರಯತ್ನ ಕೂಡ ಮಾಡ್ತಾ ಇದ್ದೀನಿ. ಈ ಕಾಡಿನ ಶಿಲೆಗಳ ಮೇಲೆ ದುರ್ಗಾದೇವಿ, ಗಣೇಶ, ಕಾರ್ತಿಕೇಯ, ಆನೆ, ಹೀಗೆ ಹಲವಾರು ಪ್ರತಿಮೆಗಳನ್ನು ನಾವಿಲ್ಲಿ ಕಾಣಬಹುದು. ಹಾಗೆಯೇ ಈ ಉನ್ನಾಕೋಟೆಗೆ ಸಂಬಂಧಿಸಿದ ಇನ್ನೊಂದು ಕಥೆ ಏನು ಅಂತಂದರೆ, ಇಲ್ಲಿ ಒಬ್ಬ ಬುಡಕಟ್ಟು ಜನಾಂಗದ ಕಲ್ಲು ಗುರ್ಜರ್ ಎನ್ನುವ ಒಬ್ಬ ಭಕ್ತ ಇರ್ತಾನೆ. ಆತ ಪಾರ್ವತಿಯ ಭಕ್ತ, ಪಾರ್ವತಿಯನ್ನು ಅಪಾರವಾಗಿ ಪೂಜಿಸ್ತಾನೆ. ಅವನಿಗೆ ಶಿವಪಾರ್ವತಿಯರ ಜೊತೆಗೆ ತಾನು ಕೂಡ ಕೈಲಾಸಕ್ಕೆ ಹೋಗಬೇಕು ಅಂತ ಅನಿಸುತ್ತೆ. ಪಾರ್ವತಿಯು ಶಿವನ ಹತ್ರ ಹೇಳ್ತಾಳೆ ಅವನನ್ನು ಕೈಲಾಸಕ್ಕೆ ಕರ್ಕೊಂಡು ಹೋಗೋಣ ಅಂತ. ಆದರೆ ಶಿವನಿಗೆ ಒಲ್ಲದ ಮನಸ್ಸು. ಶಿವ ಏನು ಹೇಳ್ತಾನೆ, ಆ ಕಲ್ಲುಗೆ, ನೀನು ಈ ಒಂದು ಪ್ರಾಂತ್ಯದಲ್ಲಿ ಬೆಳಗಾಗುವುದರೊಳಗೆ 1 ಕೋಟಿ ಶಿವನ ಮೂರ್ತಿಗಳನ್ನು ನೀನು ಕೆತ್ತಬೇಕು, ಹಾಗಿದ್ರೆ ಮಾತ್ರ ನಿನ್ನನ್ನು ಕರ್ಕೊಂಡು ಹೋಗ್ತೀನಿ ಕೈಲಾಸಕ್ಕೆ ಅಂತ. ಬೆಳಗಾಗತ್ತೆ. ಅಷ್ಟರೊಳಗಡೆ ಅವನಿಗೆ ಕೆತ್ತಲಿಕ್ಕಾಗಿದ್ದು 1 ಕೋಟಿಗೆ 1 ವಿಗ್ರಹ ಕಮ್ಮಿಯಷ್ಟು ಮಾತ್ರ ಕೆತ್ತಲಿಕ್ಕಾಗತ್ತೆ. ಈಶ್ವರನಿಗೂ ಕೂಡ ಅವನನ್ನು ಕೈಲಾಸಕ್ಕೆ ಕರ್ಕೊಂಡು ಹೋಗುವ ಒಂದು ಮನಸ್ಸು ಇರಲ್ಲ. ಹಾಗಾಗಿ ಅವನನ್ನು ಇಲ್ಲೇ ಬಿಟ್ಟು ಕೈಲಾಸಕ್ಕೆ ಹೋಗ್ತಾನೆ ಅನ್ನೋದು ಕೂಡ ಒಂದು ಕತೆ. ಹೀಗೆ ಇಲ್ಲೆಲ್ಲ ಓಡಾಡಿಕೊಂಡು ಪಕ್ಕದಲ್ಲಿ ಹೋದರೆ ಅಲ್ಲೂ ಕೂಡ ಒಂದು ತೊರೆ ಹರಿತಾ ಇದೆ. ಅಲ್ಲಿದ್ದಾನೆ ಗಣೇಶ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಗಣೇಶನ ಒಂದು ಕೆತ್ತನೆ. ಸುಬ್ರಹ್ಮಣ್ಯ, ಗಣೇಶ, ನಂದಿ ಇದನ್ನೆಲ್ಲ ಕೆತ್ತನೆಯನ್ನು ನೋಡಿಕೊಂಡು ಪಕ್ಕದಲ್ಲಿ ಒಂದು ಕಾಡಲ್ಲಿ ಹೋದರೆ ಅಲ್ಲೂ ಕೂಡ ಒಂದು ತ್ರಿಮೂರ್ತಿಗಳ ಒಂದು ಶಿಲೆಯ ವಿಗ್ರಹಗಳನ್ನು ಕಾಣ್ಬೋದು. ಹಾಗೆಯೇ ವಿಷ್ಣು ಚಕ್ರ ಕೂಡ ನಾನು ನೋಡಿದೆ. ಹೀಗೆ ಇಲ್ಲೆಲ್ಲ ಓಡಾಡಿಕೊಂಡು ಉನ್ನಾಕೋಟೆಯ ಈ ಒಂದು ಸೌಂದರ್ಯ, ಹಲವಾರು ವರ್ಷಗಳಿಂದ ಇಲ್ಲಿನ ಈ ಒಂದು ಗುಡ್ಡದ ಶಿಲೆಗಳಲ್ಲಿ ಕೆತ್ತನೆಗೊಂಡಂತಹ ಈ ಒಂದು ದೇವರುಗಳ ಒಂದು ಶಿಲ್ಪ ಕಲಾಕೃತಿಗಳು, ಇದೆಲ್ಲ ನಿಜವಾಗ್ಲೂ ಕಣ್ಮನವನ್ನು ಸೆಳೆದ್ಬಿಡುತ್ತೆ. ಇಲ್ಲೊಂದು ನೆನಪಿನ ಚಿತ್ರವನ್ನು ಸೆರೆ ಹಿಡ್ಕೊಂಡು ನಾವು ಮುಂದೆ ಸಾಗಿ ಹೋಗಿದ್ದು ಮಿಜೋರಾಂಗೆ. ಈ ನನ್ನ ಪ್ರಯತ್ನ ನಿಮಗೆ ಇಷ್ಟ ಆಯ್ತಲ್ವಾ? ಹಾಗಾದರೆ ನನ್ನ ಜೀವನ ಪಯಣವನ್ನು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.